ಏನಿಲ್ಲ ಸರ್, ಇಲ್ಲಿ ಬಂದ್ರದು ನಮ್ಮ ಬಾಸ್ಗೆ ತಡಿ ಬಾಸ್ಗೆ ಅನ್ಯಾಯ ಆಗಿರೋದು. ನಾವು ಒಂದು ವರ್ಷನೂ ಬಿಟ್ಟಲ್ಲ, 18 ವರ್ಷದಿಂದಲೂ ನಾವು ಬಿಟ್ಟಲ್ಲ, ನಾವು ಮಾಡ್ತಾ ಇದ್ದೇವೆ. ಆದ್ರೂ ನಿಜವಾಗಲು 15 ವರ್ಷ ಆದ್ರೂ ಅಷ್ಟೇ, ಇನ್ನು 50 ವರ್ಷ ಆದ್ರೂ ಅಷ್ಟೇ ಬಿಡಲ್ಲ. ಆದ್ರೂ ನಮ್ಗೆ ಇಲ್ಲ ಗೋಡೆ ಹೊಡಿಯಬೇಕ, ಇಲ್ಲ ಏನ್ ಮಾಡ್ಬೇಕಂತ ಕೇಳ್ರಿ. ನೀವು ನ್ಯೂಸ್ತಾರ ಕರೆಕ್ಟಾಗಿ ಬಟ್ ತೋರಿಸಿ ಮಾತಾಡ್ತಾನೆ. ಯಾವನೇ ಕಿತ್ತಂದ್ರೆ ಕಿತ್ಕೊಳ್ಳಿ, ನನ್ನ ಮಕ್ಕ ನೋಡ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಏನೇ ಬಿಡಿ. ನಾವು ಅಪ್ಪಾಜಿನೇ ಅದು ಅಭಿಮಾನಿ. ಜೈ ವಿಷ್ಣುವರ್ಧನ್ ಅಭಿಮಾನಿ. ಈ ತರ ನ್ಯೂಸ್ ಹಾಕ್ಬೇಕು. ಆ ತರ ಮಾಡಿದವರಿಗೆ ಅಲ್ಲ ಸ್ವಾಮಿ, ಎಲ್ಲ ಕಲಾವಿದರಿಗಂತೂ ಅವರು ರಾಜ್ಕುಮಾರ್ ಬಿಟ್ರೆ ಅವರೇ ಸೆಕೆಂಡ್. ಹೌದಲ್ಲ? ಈ ವಿಷಯ ಯಾರ್ಯಾರು ನಮ್ಮ ಕರ್ನಾಟಕ ಗೊತ್ತಾಯ್ತಾನ ಕೇಳಲಿ, ಇನ್ನೂ ತಿಳ್ಕೊಳ್ಳಿ. ಅವ್ರ ಕುಚ್ಚಗೂ ಗೆಳೆಯ ಬಾರಕ ಮಾತಾಡು, ಅಕ್ಕ ಬಾರಕ ಮಾತಾಡ. ನಾವು ದಾವಣಗೆರೆಯಿಂದ ಬಂದೇವೆ, ದಾವಣಗೆರೆಯಿಂದ ಮಾತಾಡಿದೇವೆ. ಇಲ್ಲ ಬರ್ಲಿ, ಬೇಕಾದ್ರೆ ಕೊಡೋಣ, ಕೊಡ್ತೀವಿ. ಮಾತಾಡಕ ಸರ್ಕಾರದವ್ರು ಏನ್ ಮಾಡ್ತೀರಿ ನೀವು? ನಮ್ಮ ಅಪ್ಪಾಜಿ ಏನ್ ಮಾಡಿದಾನೆ ಮತ್ತೆ? ಬಿಡಲ್ಲ. ಮೊನ್ನೆ 10 ಜನ ಬಂದಿವಿ. ಅದೇ ಬಾಲಣ್ಣನ ಮೊಮ್ಮಕ್ಕಳು ನಿಂತಿದ್ರೆ ನಾನು ನೋಡಿದ್ದೆ. ನಾವೇನ್ ಕೇಳ್ತೀವಿ? ಒಂದು ಉನ್ನಾರ ಹಾಕಕ್ಕೂ ಬಿಡಲ್ಲ ಅಂದ್ರೆ ಏನ್ ಮಾಡೋಣ ನಾವು? ದಾವಣಗೆರೆಯಿಂದ ಬಂದಿರೋದು ನಾನು ದಾವಣಗೆರೆಯಿಂದ ಬಂದಿರೋದು. ನಮ್ಮ ಅಪ್ಪಾಜಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಇಲ್ಲೇ ಬೇಕಾದ್ರೂ ಸಾಯ್ತೀನಿ ನಾನು. ಏನ್ ಮಾಡ್ತಾರೆ ನೀವು? ಈ ಒಬ್ಬ ಹೆಣ್ಣು ಮಗುಗೆ ಇರ್ತಕ್ಕಂಥ ರೋಷ ಈ ಸರ್ಕಾರದವ್ರಿಗಿಲ್ಲ. ಈ ಹೆಣ್ಣು ಮಗುಗೆ ಇರ್ತಕ್ಕಂಥ ರೋಷ ಸರ್ಕಾರ. ಬಾಲಣ್ಣನ ಮೊಮ್ಮಕ್ಕಳೇ, ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ರಿ ಮಾಡಿ? ಇವತ್ತಿನ ದಿವಸ ಇಷ್ಟ ಆಗಿದೆ, ನಾಳೆ ಅಭಿಮಾನಿಗಳು ಸೇರಿ ಕಾಂಪೌಂಡ್ ಹೊಡೆಯೋದು ದೊಡ್ಡದಲ್ಲ, ನಾವು ಸ್ಮರಣ ಕಟ್ಟೋದು ಚಿಕ್ಕದಲ್ಲ. ನೋಡಿ, ನಮ್ಮ ಸಾಹಸ ವಿಷ್ಣುವರ್ಧನ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀರಾ. ಬಾಲಣ್ಣನ ಮೊಮ್ಮಕ್ಕಳೇ, ನೀವು ತಾಕತ್ತಿದ್ರೆ ಚಿಟ್ಕೆ ಹೊಡೆದು ಹೇಳ್ತಾ ಇದೀವಿ, ಬಂದು ನಮ್ಮ ಮುಂದೆ ನಿಲ್ಲಿ. ನಾವು ನೋಡ್ತೀವಿ. ಇದು ಸಾಹಸ ಸಿಂಹ ವಿಷ್ಣುನ ಒಂದು ಹೃದ್ವೇಗ. ಅರ್ಥ ಮಾಡ್ಕೊಳ್ಳಿ. ಈ ಹೆಣ್ಣು ಮಗುಗಿರ್ತಕ್ಕಂಥ ರೋಷ ನಿಮ್ಮಲ್ಲಿ ಇಲ್ವಲ್ಲ, ಶತ ಹೇಡಿಗಳಾಗ್ತಾ ಇದ್ದೀರಾ ನೀವು. ಸರ್ಕಾರದವ್ರು ಕಣ್ಮುಚ್ಕೊಂಡು ಕೂತಿದ್ದೀರಾ ನೀವು. ಈ ಹೆಣ್ಮಗು ಹೇಳ್ತಿದೆ, ನಾನು 12 ಎಕರೆ ಜಮೀನ್ ಕೋರ್ಟಲ್ಲಿ ಬರ್ಕೊಡ್ತೀನಿ ಅಂತ ಹೇಳ್ತಿದೆ. 10 ಗುಂಟೆನೂ ಕೇಳ್ತಿರೋದು, ನಿಮ್ ಇಡೀ ಅಭಿಮಾನಿ ಸ್ಟುಡಿಯೋನೂ ಕೇಳ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಜೈ ಬಾಲೋ ವಿಷ್ಣುವರ್ಧನ್ ಕೆ, ಜೈ ಬಾಲೋ ವಿಷ್ಣುವರ್ಧನ್ ಕೆ, ಜೈ ಬಾಲೋ ವಿಷ್ಣುವರ್ಧನ್ ಕೆ. ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಕೆ. ಮೈಸೂರು ಟೈಗರ್, ಮೈಸೂರು ಹುಲಿ. ಕಾಡಿಗೆ 100 ಸಿಂಹ, ನಾಡಿಗೆ ಒಬ್ಬನೇ ನಮ್ಮ ಸಾಹಸ ಸಿಂಹ. ಬಂದು ಬೆಳಗ್ಗೆನಾಗೆ ಎಲ್ಲ ಅಡ್ಡಿಗೆಲ್ಲ ಹೇಳ್ತಿದ್ರು. ಅದನ್ನ ನಾವು ಯಾವತ್ತೂ ಕೇಳಿಲ್ಲ. ಆದ್ರೂ ಅವ್ರು ಯಾಕೆ ಅಡ್ಡ ಬರ್ಬೇಕು? ಕೋಟೆ ಐತಿ, ಮೈದಾನ ಐತಂತ ಎಲ್ಲ ಇಲ್ಲಿ ಬೋರ್ಡ್ ಹಾಕಿರಲ್ಲ. ಯಾಕೆ ಹಾಕಿದ್ದಾರೆ? ಇಲ್ಲಿ ನೋಡಿ, ಬೋರ್ಡ್ಗಳು ನೋಡಿ, 10 ಲಾಸ್ಟ್ ಅಂತೆ. ಒಂದು ಫೋಟೋನು ಇಲ್ಲಿ ಬದಲಿಸಕ್ಕಾಗಿಲ್ಲ. ನಮ್ಮ ಅಭಿಮಾನಿಗಳಿಗೆ ಎಷ್ಟು ಹೊಟ್ಟೆ ಗುರಿತೈತೆ ಮತ್ತೆ? ನಮ್ಮ ಕಣ್ಣೀರು ಹಾಕೊಂಡು ಹೋಗ್ತಾ ಇದೀವಿ. ಮತ್ತೆ ಬಾಲಣ್ಣನ ಮೊಮ್ಮಗಂದಲ್ಲ ಜಮೀನು ಇಲ್ಲಿ ಇರ್ಬೇಕಾಗಿತ್ತು. ಇವತ್ತು ದಿವಸದಾಗ ಅವನು ಇಲ್ಲಿ ಇರ್ಬೇಕಾಗಿತ್ತು. ಅವನು ಇರ್ಬೇಕಾಗಿತ್ತು. ಮತ್ತೆ ಇವಾಗ ಬಾ ಅಂತ ಹೇಳಿ ಮತ್ತೆ ಈಗ ನಾನು ಇದೀನಿ ಬಾ ಮತ್ತೆ. ಜಗಳೂರಿಂದ ಬಂದಿನಿ ನಾನು, ಜಗಳೂರು ತಾಲೂಕು, ದಾವಣಗೆರೆ ಡಿಸ್ಟ್ರಿಕ್ಟ್. ಜಗಳೂರಿಂದ ಬಂದಿನಿ, ಹೈಕೋರ್ಟ್ ಇಂದ ಇಲ್ಲಿ ಜಗಳೂರು ಕೋರ್ಟ್ ಇಂದ ಅಂಗಡಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀನಿ ನಾನು. ನಾನು ನ್ಯಾಯಾಲಯದ ಮುಂದೆನೇ ಇರೋದು. ನಾನು ಎಲ್ಲಿ ಇಲ್ಲ, ಅಲ್ಲೇ ದುಡ್ಕೊಂಡು ತಿಂತಾ ಇದೀನಿ, ಟೀ ಕಾಫಿ ಮಾಡ್ಕೊಂಡು. ಮತ್ತೆ ಬರೀ ಮತ್ತೆ ಎಲ್ಲೇ ಇದೀನಿ ನೀನು? ಬಾಲಣ್ಣನ ಮೊಮ್ಮಗನೇ ಬಾ ಮತ್ತೆ, ನಾನು 12 ಎಕರೆ ಜಮೀನು ಬರ್ಕೊಡ್ತೀನಿ. ಬಾಲಣ್ಣನ ಮೊಮ್ಮಕ್ಕಳಿಗೆ ಇದು ಸ್ವಂತ ಸಿಕ್ಕಿರ್ತಕ್ಕಂತಹದಲ್ಲ, ಸರ್ಕಾರದಿಂದ ಬಂದ ಅನುಮತಿ ಕೊಟ್ಟಿರೋದು ಇದು. ಅವತ್ತಿನ ದಿವಸ ಹೇಳ್ತಾರೆ ಬಾಲಣ್ಣವ್ರಿಗೆ ಇವರು ಕಷ್ಟಪಟ್ಟು ದುಡ್ದಿದೀವಿ ಅಂತ. ಯಾವ ಕಷ್ಟಪಟ್ಟು ದುಡ್ದಿರೋದಲ್ಲ, ಸರ್ಕಾರ ಕೊಟ್ಟಿರೋದು ಇದು. ಸರ್ಕಾರ ಕೊಟ್ಟಿರೋದು. ಬಾಲಣ್ಣನ ಮೊಮ್ಮಕ್ಕಳು ಬೆವರು ಸುರಿಸಿಲ್ಲ, ಬಾಲಣ್ಣನ ಮೊಮ್ಮಕ್ಕಳು ಸಿಕ್ಕಿರೋದೇ ಸರ್ಕಾರದ ಅನುಮತಿಯಿಂದ. ಸರ್ಕಾರ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿದ್ದ. ಏನ್ರಿ ಇದು ಹಾಳು ಕೊಂಪೆ ಮಾಡ್ಕೊಂಡಿದಾರಲ್ರಿ? ಇದನ್ನ ಸ್ಟುಡಿಯೋ ಅಂತಾರ ಇದನ್ನ ಹಾಳು ಕೊಂಪೆ ಆಗಿದೆ. ಅಭಿನವ ಸ್ಟುಡಿಯೋ ಅಂದ್ರೆ ಹೆಂಗಿರ್ಬೇಕು? ಬಾಲಣ್ಣವರು ಯಾವತ್ತು ಹೇಳಿ ನಿಮಗೆ ಸತ್ಯಲ್ಲ, ವಿಷ್ಣುವರ್ಧನ್ ಇಲ್ಲಿ ಮಾಡಬೇಡಿ, ಮೋಸ ಮಾಡಿ ಅಂತ ಬಾಲಣ್ಣ ಇಲ್ಲ. ಬಾಲಣ್ಣನ ಮೊಮ್ಮಕ್ಕಳು ಮಾರ್ಕೊಳ್ಳೋಕೋಸ್ಕರ ಈ ತರ ಮಾಡ್ತಾ ಇದಾರೆ. ಮರಣ ಆದ ದಿನ ಸರ್ಕಾರ ಎಲ್ಲಾನು ಫ್ಯಾಮಿಲಿಯನ್ನು ಅಭಿಮಾನಿಗಳು ಎಲ್ಲರೂ ಕುಂಡಿಸಿ
ಸರ್ಕಾರ DC ಅನ್ನ ಮುನ್ನಿಂತು 10 ಎಕರೆ ಜಾಗ ಗುರುತಿಸಿ ಮತ್ತೆ ತಡಿ. ತಿರ್ಗಾ ಅದು 2 ವರ್ಷ ಬಿಟ್ಟು ಅದನ್ನ ಸರ್ವೆ ಮಾಡಿಸಿ 10 ಎಕರೆ ಜಾಗ ಅಂತೇಳಿ ಸರ್ಕಾರದ ಆದೇಶದ ಮೇರೆಗೇನೆ 10 ಗುಂಟೆ ಜಾಗ ಬಿಟ್ಟು ತಿರ್ಗಾ ಅದು ಏನಾಯ್ತು ಕಾನೂನು ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅಲ್ವಾ ಸರ್? ಸಂವಿಧಾನ ಎಲ್ಲರಿಗೂ ಒಂದೇ. ಆ ಸಂವಿಧಾನ ಏನಾದರೂ ತಿರ್ಚಿದ್ರ ಸರ್ಕಾರ ಏನ್ ಸರ್? ಅಂತ ಮಹಾನ್ ಚೇತನ ಏನ್ ಸರ್? ಸರ್ ಸ್ಮಾರಕ ರಾಜ್ಯಾದ್ಯಂತ ಸರ್ ಸ್ಮಾರಕ ರಾಜ್ಯಾದ್ಯಂತ 100 ಆಗ್ಲಿ, ಮೈಸೂರಲ್ಲಿ 100 ಆಗ್ಲಿ ಸಂತೋಷ. ಒಂದು ನಮ್ಮ ಭಾರತದ ಸಂಸ್ಕೃತಿ ಪ್ರಕಾರ ಏನ್ ಸರ್, ಒಂದು ಕೋಳಿ ನೋಡಿರೋ ಜಾಗದಿಂದ ಬೇರೆ ಕಡೆ ತೆಗಿಯಲ್ಲ. ಇಂಥ ಒಂದು ಮಹಾನ್ ಚೇತನನ ಬೇರೆ ಕಡೆ ಒಕ್ಕಲೆಬ್ಬಿಸ್ತಾ ಇದಾರಲ್ಲ, ಅವ್ರ ನಿರ್ನಾಮ ಆಗ್ತಾರೆ, ಆಗ್ಲೇಬೇಕು. ಆಗವರೆಗೆ ನಮ್ ಜೀವ ಹೋದ್ರು ಬಿಡಲ್ಲ. ಅಲ್ಲ ಸರ್, ನಾವು ದಾದಾ ಅಭಿಮಾನಿಗಳು, ಸ್ವಾಭಿಮಾನಿಗಳು, ಸೌಮ್ಯ ಸ್ವಭಾವದವರು. ಒಂಥರ ಕಳ್ಳರ ತರ ಟ್ರೀಟ್ ಮಾಡ್ತಾರೆ. ಹೋದ್ರೆ 2 ನಿಮಿಷ ಇದ್ರೆ ಹೋಗ್ರಿ ಹೊರಗಡೆ ಅಂತಾರೆ. ದಾದಾ ಅಭಿಮಾನಿಗಳು ಎಲ್ಲಾದ್ರೂ ದರೋಡೆ ಮಾಡಿದಾರ, ಕಳ್ತನ ಮಾಡಿದಾರ, ಪಿಕ್ ಪಾಕೆಟ್ ಮಾಡಿದಾರ, ಇಲ್ಲ ದಾಂಧಲೆ ಮಾಡಿದಾರ ಸರ್? ಆ ದಾದಾ ಅವರು ಬದುಕಿದ್ದಾಗ್ಲೂ ಇಂಥ ನೋವೇನೆ, ಅವ್ರು ಹೋದಾಗ್ಲೂ ಇಂಥ ನೋವೇ ಸರ್. ಅವರ ಒಂದು ಸಮಾಧಿನ ಒಕ್ಕಲೆಬ್ಬಿಸ್ತಾ ಇರೋರಿಗೆ ಧಿಕ್ಕಾರ ಇರ್ಲಿ. ನಾನು ಒಂದ್ ಸೆಕೆಂಡ್ ಹೇಳ್ತೀನಿ. JP ಬರ್ಬೇಕಾರೆ ಮಸಣಿಕೆ ಒಂದ್ಸಗಿರಿ ಮಸಣಿಕೆ ಹಾಕಿ ಅಂತೇಳಿ ಇದು ಮಾಡಿದ್ರು. ಲಾಸ್ಟ್ಗೆ ನಮ್ಮ ರಬ್ಬರ್ ಸ್ಟಾಪ್ ಅಂಬರೀಷ್ ಅಣ್ಣ ಬಂದು ಇಲ್ಲಿಗೆ ಬಂದು ಇಲ್ಲಿ ಮಾತಾಡಿ ದೇವ್ರ ಹತ್ರ ಮಾತಾಡಿ ಎಲ್ಲ ಮಾತಾಡಿ ಇಲ್ಲಿ ತಂದು ಹಾಕ್ಸ್ಕೊಂಡಿದ್ದು ಆಯ್ತಾ. ಅವತ್ತು ನ್ಯೂಸ್ ಹೆಂಗೆ ಐತೆ ಇವತ್ತು ನ್ಯೂಸ್ ಹಂಗೆ ಇರಬೇಕು ಆಯ್ತಾ. ಅವತ್ತು ಹಾಕಿದ್ದೆ ಇಲ್ಲಿಗಳು JP ನಗರದಿಂದ ಬರ್ಬೇಕಂದ್ರೆ ಬನ್ಸಗಿರಿ ಮಸಣಿಕೆ ಹಾಕಿದ್ದು ಅಲ್ಲಿ ಬರೋಕ್ಕಂತೇಳಿ ಆಯ್ತಾ. ಇವತ್ತು ಅಂಬರೀಷ್ ಅಣ್ಣ ಇದ್ದಾಗ ನಮ್ಮ ಕುಚ್ಚುಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಿಂಬ ಸ್ಟುಡಿಯೋಕ್ಕೆ ಇಲ್ಲಿ ತಂದು ಹಾಕಿದ್ರು. ಅವತ್ತು ಯಾರು ಬಂದಿಲ್ಲ, ಯಾವುದು MLAಗಳು ಬಂದಿಲ್ಲ, ಯಾರು ಬಂದಿಲ್ಲ. ನಮ್ಮ ಅಂಬರೀಷ್ ಅಣ್ಣ ಇಲ್ಲಿ ಹಾಕ್ಸಿರೋದು ಆಯ್ತಾ. ಅಂಬರೀಷ್ ಅಣ್ಣ ಇದ್ದಿದ್ರೆ ಏನು ಬೇಕಾದ್ರೆ ಮಾಡ್ತಿದ್ರು. ಯಾಕಂದ್ರೆ ಇವಾಗೆಲ್ಲ MLAಗಳೆಲ್ಲ ಬರೀ ಕೊಲ್ಲೆ ಹೊಡೆದು ತಿನ್ನೋದು ಅಷ್ಟೇ ಹೊರತು ಬಿಟ್ರೆ ಇನ್ನೇನಿಲ್ಲ. ನಮ್ಮ ಅಣ್ಣಂದು ಇವತ್ತು ಇಲ್ಲಿ ಸುಟ್ಟಾರು, ಇದು ಯಾವತ್ತು ಇಲ್ಲಿ ಸುಟ್ಟಾರು ತಾನೆ ಅದೇ ಇರಬೇಕು. ಇಲ್ಲಿಂದ ತಗೊಂಡೋಗಿ ಊಟ ಅಲ್ಲಿ ಮಾಡಿದ್ರೆ ನನ್ಗೆ ಬೇಕಾಗಿಲ್ಲ ಅದು. ಇಲ್ಲಣ್ಣ ಬೇಕಾಗಿಲ್ಲ ಅದು. ನಮ್ಗೆ ಅವ್ರು ಎಲ್ಲಿ ಮರಣ ಅಂದ್ರು, ಎಲ್ಲಿ ಸತ್ರು ಅಲ್ಲಿ ಸುಟ್ಟು ಅಲ್ಲೇ ಮಾಡಿದ್ರು. ಅದನ್ನ ಮೈಸೂರಿನಾಗ ಮಾಡಿದ್ರೆ ಬನ್ನಿ ಈ ಕಡೆ ಬನ್ನಿ. ನಾನು ವಿಷ್ಣುವರ್ಧನ್ ಅಭಿಮಾನಿನೇ, ಇಲ್ಲ ಅಂತ ಇಲ್ಲ. ಇದು ಇಲ್ಲೇ ನಡಿಬೇಕು. ಮೈಸೂರಿಗೆ ಕಳ್ಸ್ಕೊಟ್ಟವ್ರೆ, ಅದು ತಪ್ಪು. ಅದು ಮೈಸೂರು ಕಳಿಸಿರೋ ತಪ್ಪು. ಇಲ್ಲೇ ನಡೆಸ್ಬೇಕು, ಅಭಿಮಾನ್ ಸ್ಟುಡಿಯೋದಲ್ಲೇ ನಡೆಸ್ಬೇಕು. ಆದ್ರೆ ಇದನ್ನ ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಯಾವುದೇ ಕಾರಣಕ್ಕೂ ಇದು ಬಿಟ್ಕೊಡಲ್ಲ. ನಮ್ಮ ವಿಷ್ಣು ವರ್ಧನ್ ಸಾಹಸ ಸಿಂಹ ಇಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡಲ್ಲ. ಅಷ್ಟೇ ನಾ ಹೇಳೋದಷ್ಟೇ. ಕೈಯಾಗೆಲ್ಲ ಇನ್ನೊಂದೇನ್ ಗೊತ್ತಾ, ಹುಟ್ಟಿರೋ ಅಪ್ಪನ ಹೆಸರೇ ಹೇಳೋದು, ಕಂಡ ಹೆಸರೇ ಹೇಳಕ್ಕಾಗಲ್ಲ. ಬಟ್ ಇಲ್ಲಿ ಹಾಕಿದಾರೆ, ಇಲ್ಲೇ ಇದು ಮಾಡಬೇಕು. ಅದು ಎಲ್ಲೋ ಕೊಟ್ರೆ ಅದು ಆಗಲ್ಲ, ಅದು ಇಲ್ಲೇ ಕೊಡ್ಬೇಕು. ಯಾರೋ ಕಂಡ ಹೆಸರು ಎಲ್ಲ ಇದು ಮಾಡಕ್ಕಾಗಲ್ಲ. ಏನಕ್ಕೆ ಕೊಟ್ರು ಅವಾಗ ಗೊತ್ತಿರ್ಲಿಲ್ವಾ ಅವ್ರಿಗೆ? ಏನಕ್ಕೆ ಕೊಟ್ರು ಪ್ರೆಸೆಂಟ್ ಕೇಳೋದಷ್ಟೇ. ಏನಕ್ಕೆ ಕೊಟ್ರು? ಎಷ್ಟೋ ಇವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಹೀರೋಗಳು ಎಲ್ಲ ಅವ್ರ ಹೆಸರು ಇವ್ರು ಬೇಳೆ ಬೇಯಿಸ್ಕೊಳ್ತವ್ರೆ. ಬಟ್ ಒಬ್ರು ಬಂದು ಹೋರಾಟ ಮಾಡಲ್ಲ. ಏನಕ್ಕಿದ್ದಾರೆ ಕರ್ನಾಟಕದಲ್ಲಿ? ಏನಕ್ಕಿದ್ದಾರೆ ಅವ್ರು? ಹೋಗಿ ಎಲ್ಲಾದ್ರೂ ಸತ್ತೋಗ್ಬಿಡ್ಲಿ ಹೋಗಿ. ಒಬ್ರು ಬಂದು ಹೀರೋಗಳು ಯಾರಾದ್ರೂ ಬಂದು ಇವ್ರ ಪರವಾಗಿ ಮಾತಾಡ್ತಾ ಇದ್ದಾರಾ? ಇವ್ರ ಹೆಸರು ಮಾತ್ರ ಚೆನ್ನಾಗಿ ಡಾಕ್ಟರ್ ವಿಷ್ಣು ವರ್ಧನ್ ದಾದಾ. ನನ್ನ ಹೆಸರು ಸೋಮು, ಚಾಮರಾಜನಗರದಿಂದ ಬಂದಿದ್ದೇನೆ. ಬೆಳಗ್ಗೆ ಬಂದೆ ಪುಣ್ಯಭೂಮಿ ಒಳಗಡೆ ಬಂದೆ, ಚಾಮರಾಜನಗರ. ಬೆಳಗ್ಗೆ ಬಂದೆ ಪುಣ್ಯಭೂಮಿಗೆ.
ಬೆಳಿಗ್ಗೆ ಬೆಳಿಗ್ಗೆ ಪುಣ್ಯಭೂಮಿಗೆ ಬಂದೆ ಅಣ್ಣ. ಬೆಳಿಗ್ಗೆ ಪುಣ್ಯಭೂಮಿಗೆ ಬಂದೆ, ಒಂದು ರೋಸ್ ಹೂವು ತಗೊಂಡೆ. ರೋಸ್ ಹೂವನ್ನ ಟಿಶ್ಯೂ ಪೇಪರ್ ತರ ಎಸ್ದಂಗಾಗಿದೆ ಈಗ ಪರಿಸ್ಥಿತಿ. ಬೀಗ ಹಾಕಿದ್ದಾರೆ ಒಳಗಡೆ ಟಿಶ್ಯೂ ಪೇಪರ್ ತರ ಎಸ್ದಂಗಾಗಿದೆ. ಅದ್ರ ಬದಲು ಇಲ್ಲೇ ಕೈ ಮುಗಿದ್ರೆ ಎಷ್ಟೋ ವಾಸಿ ಅನಿಸ್ತಾ ಇದೆ. ತುಂಬಾ ಬೇಜಾರಾಗ್ತಾ ಇದೆ ಸರ್. ಇವಾಗ ವಿಷ್ಣು ಸರ್ ಕರ್ನಾಟಕಕ್ಕೆ ಒಂದು ದಂತ ಕತೆ ಸರ್. ಆ ಕಥೆಯಲ್ಲಿರೋ ಪುಟಗಳಲ್ಲಿ ಒಂದೊಂದು ವಾಕ್ಯ ಹೇಳುತ್ತೆ ಸರ್. ಅವರು ಒಂದು ಸ್ಟೈಲ್ ಆಗಿರ್ಬೋದು, ಆಕ್ಟಿಂಗ್ ಆಗಿರೋದು, ಗುರು ಎಲ್ಲ ದೊಡ್ಡವ್ರ ಚಿಕ್ಕವ್ರಿಗೆ ಗೌರವ ಕೊಡೋದಾಗೋದು, ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡೋದು ಸುಮಾರು ಪುಟಗಳು ಬರ್ದಿದ್ದಾರೆ ಸರ್. ಅದನ್ನ ಸುಮಾರು ಜನ ಓದಿದ್ದಾರೆ ಸರ್. ಓದ್ಬಿಟ್ಟು ಒಂದು ಹಂತಕ್ಕೆ ಬೆಳೆದಿದ್ದಾರೆ ಸರ್. ಒಂದು ಹಂತಕ್ಕೆ ಬೆಳೆದ ಮೇಲೆ ಆ ಬುಕ್ನ ಏನು ಮಾಡೋರು ಅಂದರೆ ಕೆಂಗೇರಿಯಲ್ಲಿರುವ ಉತ್ರಳಿ ಎಂಬ ಅಭಿಮಾನ ಸ್ಟುಡಿಯೋದಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ ಸರ್. ಆ ಪುಸ್ತಕಕ್ಕೆ ಇವತ್ತು ಪೂಜೆ ನಡೀತಾ ಇಲ್ಲ ಸರ್. ಅದು ಅನಾಥವಾಗಿ ಬಿದ್ದಿದೆ ಸರ್ ಪುಸ್ತಕ. ಆ ಪುಸ್ತಕದಲ್ಲಿ 2 ಲೈನ್ ಬರ್ದವ್ರೆ ಸರ್. ಅದೇನಪ್ಪ ಲೈನು ಅಂತಂದರೆ, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಅಂಗೈಲಾಗದ ಜಾಗ ಸಾಕು ಆಯಾಗಿರೋಕೆ. ಅದೇ ಲೈನ್ ಪುಸ್ತಕದಲ್ಲಿ ಬರ್ದವ್ರೆ. ಅದು ಎಲ್ಲಾನು ಓದೋರೆ, ರಾಜಕಾರಣಿ ಆಗಿರ್ಬೋದು, ಸ್ಟಾರ್ಗಳಾಗಿರೋದು ಎಲ್ಲರೂ ಓದೋರೆ. ಆದ್ರೂ ಅಂಗೈಲಾಗದಲ್ಲಿ ಜಾಗ ಕೊಡ್ತಾ ಇಲ್ಲ ನಮ್ಮ ಬಾಸ್ಗೆ ಸರ್. ಇವಾಗ ಒಬ್ಬ ಸ್ಟಾರು ದೊಡ್ಡ ಮಟ್ಟದ ಸ್ಟಾರ್ ಆಗಬೇಕು ಅಂತಂದ್ರೆ ಇಲ್ಲ ಬಕೆಟ್ ಹಿಡಿಬೇಕು, ಇಲ್ಲಾಂದ್ರೆ ಯಾರೋ ಮೇರು ನಟಿನ ಹೆಸರು ಬಳಸ್ಕೋಬೇಕು. ಮೇರು ನಟಿ ಯಾರು? ನಮ್ಮ ವಿಷ್ಣು ಸರ್, ಅವ್ರ ಹೆಸರು ಬಳಸ್ಕೋತಾರೆ ಸರ್. ವಿಷ್ಣು ಸರ್ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಏನಿದ್ದಂಗೆ ಸರ್. ಆ ಮೆಟ್ಲುಗಳಿರೋ ಸಿಂಹದ ಹೆಜ್ಜೆ ಗುರುತುಗಳು ಸರ್. ಅದನ್ನ ಫಾಲೋ ಮಾಡ್ತಾ ಹೋಗ್ತಾರೆ ಸರ್. ಮೆಟ್ಲು ಹತ್ತಿದ ತಕ್ಷಣ ಅವನು ದೊಡ್ಡ ಸ್ಟಾರ್ ಆಗ್ತಾನೆ ಸರ್. ಅಭಿಮಾನಿಗಳನ್ನ ಸಂಪಾದನೆ ಮಾಡ್ತಾನೆ ಸರ್. ಅಭಿಮಾನಿಗಳ ಸಂಪಾದನೆ ಎಣ್ಣೆ ತಗೋಗಿಲ್ಲ ಮೂಲೆಯಲ್ಲಿ ಬಿಸಾಕ್ತಾನೆ ಸರ್. ಮೂಲೆಯಲ್ಲಿ ಬಿಸಾಕ್ತಾನೆ ಸರ್. ಇದು ದೊಡ್ಡ ತಪ್ಪು. ಇನ್ನೊಂದು ಮಾತು ಹೇಳ್ತೇನೆ ಕೇಳಿ, ಯಾವ ಸ್ಟಾರು ಯಾರು ಇನ್ಮೇಲೆ ವಿಷ್ಣು ಸರ್ ಹೆಸರು ಇಟ್ಕೊಂಡು ಸಿನಿಮಾ ಮಾಡಕ್ ಹೋಗ್ಬೇಡಿ. ಸಿನಿಮಾ ಮಾಡಕ್ ಹೋಗ್ಬೇಡಿ. ಏನಂತ ರೀಸನ್ ಹೇಳ್ತೀನಿ ಕೇಳಿ ಅಣ್ಣ, ರೀಸನ್ ಹೇಳ್ತೀನಿ ಕೇಳಿ. ಏನಕ್ಕೆ ಮಾಡಕ್ ಹೋಗ್ಬಾರ್ದು ಅಂತ. ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ, ದೇವ್ರಿಗೆ ಅರ್ಕೆ ಕಟ್ಕೊಡ್ತೀರಾ, ಭಗವಂತ ನಾನು ಏನಾದ್ರು ಸಕ್ಸಸ್ ಆದ್ರೆ ನಿಮ್ಗೆ ಏನಾದ್ರು ಮಾಡಿಸ್ಕೊಡ್ತೀನಿ ಅಂತ. ಯಾಕಂದ್ರೆ ದೇವ್ರು ಅವನಿಗೆ ಕೊಡೋದು ಗೊತ್ತು, ಕಿತ್ಕೊಳ್ಳೋದು ಗೊತ್ತು. ಅವನಿಗೆ ಕೊಡೋದು ಗೊತ್ತು, ಕಿತ್ಕೊಳ್ಳೋದು ಗೊತ್ತು. ಈ ಅಪ್ಪ ಮೃದು ಸ್ವಭಾವ, ಇದು ಮೃದು ಸ್ವಭಾವ. ಈ ದೇವಸ್ಥಾನಕ್ಕೆ ಯಾರು ಬರ್ತಾ ಇಲ್ಲ. ಹೆಸರು ಬೆಳೆಸ್ಕೊಂಡು ಬೇಳೆಕಾಳು ಬೇಯಿಸ್ಕೊತಾರೆ. ಈ ದೇವಸ್ಥಾನಕ್ಕೆ ಯಾರು ಬರ್ತಾ ಇಲ್ಲ ಸರ್. ಯಮಧರ್ಮರಾಯ ಇವನ್ನೆಲ್ಲ ನೋಡ್ಕೊಂಡು ವಿಷ್ಣು ಸರ್ನ ಕುಂಡಿಸ್ಕೊಂಡ್ಮೇಲೆ ಚರ್ಚೆ ಮಾಡ್ತಾನೆ ಸರ್. ಏನಂತ ಚರ್ಚೆ ಮಾಡ್ತಾನಂದ್ರೆ, ಹಬ್ಬಬ್ಬ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ 2 ಹಬ್ಬ ಮಾಡ್ತಾರೆ ಕಣಯ್ಯ ನಿನಗೆ. ಒಂದು ನೀನು ನಾನು ಮಾತಾಡ್ತೀನಿ, ವರ್ಷಕ್ಕೆ 2 ಹಬ್ಬ ಮಾಡ್ತಾರೆ ಕಣಯ್ಯ. ಒಂದು ನೀನು ಹುಟ್ಟುದ ದಿನ, ಇನ್ನೊಂದು ನಾನು ನಿನ್ನ ಕರ್ಸ್ಕೊಂಡು ದಿನ. ಇಂಡಸ್ಟ್ರಿಲಿ ನನ್ನ ಮಗನೂ ಆಚರಿಸಲ್ಲ, ಆ ಥರ ಹಬ್ಬ ಆಚರಿಸ್ತಾರೆ. ಅದೇ ನಿನ್ನ ಅಭಿಮಾನಿಗಳ ಮನೇಲಿ ಮನೇಲಿ ಅಣ್ಣನೋ ತಮ್ಮ ಅಕ್ಕ ಬಂಧು ಬಳಗ ರಿಲೇಷನ್ ಯಾರೇ ಸತ್ರು ಇವತ್ತು ನಾಳೆ ಮಾಡ್ತೋಗ. ಈ ಕಾಲದಲ್ಲಿ 15 ವರ್ಷ ಆಯ್ತು ಆ ಯಪ್ಪನ್ನ, ಈಗಲೂ ಮರೆಯಕ್ ಆಯ್ತಾ ಇಲ್ಲ. ಇಷ್ಟು ಜನ ಬರ್ತೈತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಭಿಮಾನಿಗಳು ಇನ್ನೇನಿದೆ ಅಂತ. ನಾವು ಕಾಡ್ತಾ ಐತೆ ಸರ್. ಈಗ ಎಲ್ಲೋ ಒಬ್ಬ ಇರಿಕ್ ಮನ್ಸ ಕೂತಿರ್ತಾನೆ ಸರ್. ಅಲ್ಲಿ ಅಣ್ಣ ತಮ್ಮ ಇಬ್ರು ಕಚ್ಚಾಡ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಇರಿಕ್ ಮನ್ಸ ಏನಂತ ಹೇಳ್ತಾನೆ ಅಂದ್ರೆ, ಅಯ್ಯ ನನ್ನ ಮಕ್ಳು ಇಬ್ರು ಕಚ್ಚಾಡಕ್ಕಿಂತ ಯಜಮಾನ ಮೂವಿ ನೋಡಯ್ಯ ಅಲ್ಲಿ ನಮ್ಮ ಬಾಸ್ ತಿಳಿಸ್ಕೊಟ್ರೆ, ಮನೆಗಿದ್ರೆ ಈ ಥರ ಯಜಮಾನ ಇರಬೇಕು, ಅಣ್ಣ ತಮ್ಮ ಕಚ್ಚಾಡ್ಬಾರ್ದು ಅಂತ ಹೇಳ್ಕೊಡ್ತಾರೆ. ಅಷ್ಟೇ ಯಾಕೆ ಸರ್, ಎಷ್ಟೋ ಜನ ತಾಯಿ ಅಂದ್ರು ಕೋಟಿಗೊಬ್ಬ ಸಿನಿಮಾ ನೋಡ್ಬಿಟ್ಟು ಹುಟ್ಟಿದ್ರೆ ನನಗೆ ಈ ಥರ ಮಗ ಹುಟ್ಟಬೇಕು ಅಂತ ದೇವ್ರಿಗೆ ಅರ್ಕೆ ಕಟ್ತಾ ಇದ್ದಾರೆ ಸರ್. ದೇವ್ರಿಗೆ ಅರ್ಕೆ ಕಟ್ತಾ ಇದ್ದಾರೆ. ಕೋಟಿಗೆ ಒಬ್ಬ ಸುಮ್ನೆ ಕೋರ್ಟ್ಗೆ ವರದಿ ಕೊಡ್ತಾರೆ. ದಾದಾವ್ರ ಸಮಾಧಿ ಹತ್ರ 100 ಜನ ಬರಲ್ಲ ಅಂತಾರೆ. ಈ ಸಾಯಂಕಾಲ 5 ಗಂಟೆ ಆದ್ರೂ ಜನಸಾಗರ ನೋಡಿ ದಂಗ ಆಗ್ಬೇಕು. ಅವರು ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳಿದ್ರೆ ಸುಟ್ಟು ಹೋಗ್ತಾರೆ. ಅಂತ ಮಹಾನ್ ಚೇತನದ ಒಂದು ಸಮಾಧಿಯನ್ನು ಒಕ್ಕಲೆಪುರಿಸ್ತಾ ಇದಾರಲ್ಲ, ಅವ್ರಿಗೆ ಧಿಕ್ಕಾರ ಇರ್ಲಿ. ಅವ್ರ ಒಂದು ಸಮಾಧಿ ಆಗೋವರೆಗೆ ನಾವು ಬಿಡಲ್ಲ. ರಾಜ್ಯಾದ್ಯಂತ 1000 ಸ್ಮಾರಕಗಳಾಗ್ಲಿ ಪುಣ್ಯಭೂಮಿಲಿ ಆಗ್ಲೇಬೇಕು. ಆಗೋವರೆಗೆ ನಾವು ಬಿಡಲ್ಲ. ಅಲ್ಲ ಸರ್, ಸರ್ಕಾರನೇ 10 ಗುಂಟೆ ಜಾಗ ಗುರ್ತಿಸಿ ಕೊಡ್ತಾರಲ್ಲ ಡಿಸಿಗಳು. ಆ ಡಿಸಿಗಳು ಬಂದು ಕೋರ್ಟ್ ಮುಂದೆ ಹೇಳಿ ಸರ್ ನ್ಯಾಯ ಎಲ್ಲಾರ್ಗೂ ಒಂದೇ ಸರ್, ಸಂವಿಧಾನ ಎಲ್ಲಾರ್ಗೂ ಒಂದೇ, ಕಾನೂನು ತಿರ್ಸ್ತಾ ಸರ್ ಸರ್ಕಾರನೇ ಹೇಳಿ ಸರ್. ಬಂದು ಬೇರೆ ಯಾರಾದ್ರೂ ಹೊಡೆದಾಡಿರೆ ಇವರು ಸ್ವಯಂ ಪ್ರೇರಿತ ಕೇಸ್ಗಳು ದಾಖಲಿಸ್ಕೊಂತಾರೆ. ಇಂಥ ಒಂದು ಮಹಾನ್ ಚೇತನ ಸ್ವಯಂ ಪ್ರೇರಿತವಾಗಿ ದಾಖಲಿಸ್ಕೊಂಡು ಈ ಒಂದು ಸಮಾಧಿ ಮಾಡಲೇಬೇಕು. ಮಾಡೋವರೆಗೂ ಬಿಡಲ್ಲ. ಮಾಡದಿದ್ದವ್ರಿಗೆ ಧಿಕ್ಕಾರ ಆಗ್ಲೇಬೇಕು. ಆಗೋವರೆಗೂ ನಮ್ಮ ರಕ್ತ ಹೋದ್ರು ಬಿಡಲ್ಲ. ಇನ್ನು 100 ವರ್ಷ ಆಗಲಿ ಇಲ್ಲಿ ಬತ್ತಲೇ ಇರ್ತೀವಿ. ಸಮಾಧಿ ಇಲ್ಲಿ ಇರಲೇಬೇಕು. ಬಲೋ ವಿಷ್ಣು ಮಹಾರಾಜ್ಗೆ ಕಾಡಿಗೆ ಕೋಟಿ ಸಿಂಹ, ನಾಡಿಗೆ ಒಂದೇ ಸಿಂಹ ವಿಷ್ಣು ದಾದಾಗೆ. ಬಲೋ ವಿಷ್ಣು ಮಹಾರಾಜ್ಗೆ.